ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಯಾವ ಗುರಿ ಇರಬೇಕು, ಆ ಗುರಿಯ ಬಗ್ಗೆ ನಾವು ಎಷ್ಟು ವಿಶೇಷವಾಗಿ ಯೋಚನೆಯನ್ನು ಮಾಡಬೇಕು, ಹಾಗೆ ಆ ಗುರಿಯನ್ನು ತಲುಪುವಂತಹದ್ರ ಬಗ್ಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಏಕಾಗ್ರತೆ ಎನ್ನುವಂಥದ್ದು ಎಷ್ಟು ಮುಖ್ಯ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಮಹಾಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಕಥೆಯ ಮುಖಾಂತರವಾಗಿ ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ರೀತಿಯಲ್ಲೇ ಮಹಾಭಾರತದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವರು ಪಾಂಡವರು ಮತ್ತು ಕೌರವರು. ಕೌರವರು 100 ಜನ, ಹಾಗೆ ಪಾಂಡವರು 5 ಜನ. ಈ ಎಲ್ಲ ರಾಜಪುತ್ರರು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ದ್ರೋಣಾಚಾರ್ಯರು ಎನ್ನುವಂತಹ ಮಹರ್ಷಿಗಳ ಬಗ್ಗೆ ಹತ್ತಿರವೋ ಅಥವಾ ಆಚಾರ್ಯರ ಹತ್ತಿರ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರು. ದ್ರೋಣಾಚಾರ್ಯರು ಎಷ್ಟು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂತಂದರೆ, ಅವರ ಶಕ್ತಿ ಎಷ್ಟಿತ್ತು ಅಂತಂದರೆ ಶಾಪಾದಪಿ ಶರಾದಪಿ ಎನ್ನುವಂತಹ ಒಂದು ನೆಗಳತೆಯನ್ನು ಅವರು ಹೊಂದಿದ್ರು. ಅಂದರೆ ಒಬ್ಬ ವ್ಯಕ್ತಿ ಶಾಪದಿಂದಲೂ ಕೂಡ ಒಬ್ಬರನ್ನು ಸೋಲಿಸಬಲ್ಲ, ಬಾಣದಿಂದಲೂ ಕೂಡ ಸೋಲಿಸಬಲ್ಲ ಅನ್ನುವಂತಹ ಒಬ್ಬ ಆಚಾರ್ಯರು ಅಂತ ಇದ್ರು ಅಂದರೆ ಅದು ದ್ರೋಣಾಚಾರ್ಯರಾಗಿದ್ದರು. ಅಂತಹ ಆಚಾರ್ಯರ ಬಳಿ ಇವರೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಎಲ್ಲ ಶಸ್ತ್ರವನ್ನು ಕೂಡ ಕಲಿತಾರೆ, ಶಾಸ್ತ್ರವನ್ನು ಕೂಡ ಕಲಿತಾರೆ, ಬಿಲ್ವಿದ್ಯೆಯಲ್ಲಿ ಪ್ರವೀಣರಾಗ್ತಾರೆ, ಖಡ್ಗವನ್ನು ಹೇಗೆ ಉಪಯೋಗಿಸುವುದು ಅನ್ನೋದ್ರ ಬಗ್ಗೆ ಕೂಡ ಪ್ರವೀಣರಾಗ್ತಾರೆ. ಅದರಲ್ಲಿಯೂ ಧರ್ಮರಾಜನು ಅಥವಾ ದುರ್ಯೋಧನರು, ಭೀಮನೋ, ನಕುಲ ಸಹದೇವರು ಎಲ್ಲರೂ ಕೂಡ ಅವರವರಿಗೆ ವಿಶೇಷವಾಗಿರ್ತಕ್ಕಂತಹ ವಿದ್ಯೆಯಲ್ಲಿ ಪ್ರವೀಣರಾಗ್ತಾರೆ. ಕಟ್ಟ ಕಡೆಯಲ್ಲಿ ನಮಗೆ ಈಗ ಹೇಗೆ ನಾವು ಪರೀಕ್ಷೆಯನ್ನು ಬರೀತೀವಲ್ವ, ಅದೇ ರೀತಿಯಲ್ಲಿ ಅವತ್ತಿನ ದಿವಸ ದ್ರೋಣಾಚಾರ್ಯರು ನಿಮಗೆಲ್ಲರಿಗೂ ಕೂಡ ನಿಮ್ಮ ಶಸ್ತ್ರದ ಅಭ್ಯಾಸ ಹೇಗಾಗಿದೆ, ನೀವು ವಿದ್ಯೆಯನ್ನು ಹೇಗೆ ಕಲಿತಿದ್ದೀರಾ ಅಂತ ನೋಡೋದಕ್ಕೋಸ್ಕರವಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲರನ್ನ ಕೂಡ ಕರೆದು ಹೇಳ್ತಾರೆ, ಆ ಮರದಲ್ಲಿ ಒಂದು ಪಕ್ಷಿ ಇದೆ, ಆ ಪಕ್ಷಿಗೆ ಕುತ್ತಿಗೆಗೆ ಸರಿಯಾಗಿ ನೀವು ಬಾಣವನ್ನು ಬಿಡಬೇಕು. ಯಾವಾಗ ಬಿಡಬೇಕು? ನಾನು ಕರೆದು ಬಿಡಿ ಅಂತ ಹೇಳ್ತೀನಿ, ಅಲ್ಲಿಯವರೆಗೆ ಬಿಡದೆ ಸರಿಯಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ಹೇಳ್ತಾರೆ. ಸರಿ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಆ ಪರೀಕ್ಷೆಗೆ ಅಲ್ಲಿಗೆ ಬರ್ತಾರೆ. ಮೊಟ್ಟ ಮೊದಲನೆಯದಾಗಿ ಯುಧಿಷ್ಠಿರನನ್ನು, ಪಾಂಡವರಲ್ಲಿ ಮೊದಲನೆಯವನಾಗಿರ್ತಕ್ಕಂತಹ ಯುಧಿಷ್ಠಿರನನ್ನು ಕರೀತಾರೆ. ಕರೆದು ಬಿಟ್ಟು ಹೇಳ್ತಾರೆ, ಆ ಪಕ್ಷಿಗೆ ನೀನು ಬಾಣವನ್ನು ಹೂಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಬಿಲ್ಲನ್ನು ತಗೊಳ್ತಾನೆ, ಬಾಣವನ್ನು ಕೂಡ ತಗೊಂಡು ಇನ್ನೇನು ಗುರಿಯನ್ನು ಇಡಬೇಕು. ಆ ಗುರಿಯನ್ನು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಕೇಳ್ತಾರೆ, ನಿನಗೆ ಏನು ಕಾಣಿಸ್ತಾ ಇದೆ ಅಲ್ಲಿ ಅಂತ ಕೇಳ್ತಾರೆ. ಆವಾಗ ಯುಧಿಷ್ಠಿರ ಹೇಳ್ತಾನೆ, ಅಲ್ಲಿ ನನಗೆ ಪಕ್ಷಿ ಕಾಣಿಸ್ತಾ ಇದೆ. ಮತ್ತೇನು ಕಾಣಿಸ್ತಾ ಇದೆ? ಮರ ಕಾಣಿಸ್ತಾ ಇದೆ. ಮತ್ತೆ ದ್ರೋಣಾಚಾರ್ಯರು ಪ್ರಶ್ನೆಯನ್ನು ಕೇಳ್ತಾರೆ, ನಾನು ಕಾಣಿಸ್ತಾ ಇದ್ದೀನಾ? ಹೌದು, ನೀವು ಕೂಡ ಕಾಣಿಸ್ತಾ ಇದ್ದೀರಾ. ಈ ಜನರೆಲ್ಲ ಕಾಣಿಸ್ತಾ ಇದ್ದಾರಾ? ಅವರು ಕೂಡ ಕಾಣಿಸ್ತಾ ಇದ್ದಾರೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ ಯುಧಿಷ್ಠಿರನ ಹತ್ರ, ಸರಿ, ಹಾಗಾದರೆ ನೀನು ಬಾಣವನ್ನು ಇವಾಗ ಬಿಡುವಂಥದ್ದು ಬೇಡ, ಪಕ್ಕದಲ್ಲಿ ಬಂದು ನಿಲ್ಲು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಯುಧಿಷ್ಠಿರ ಬಂದು ನಿಲ್ತಾನೆ. ಆಮೇಲೆ ಭೀಮ ಬರ್ತಾನೆ. ಭೀಮನ ಬಳಿ ಕೇಳ್ತಾರೆ, ನಿನಗೇನು ಕಾಣಿಸ್ತಾ ಇದೆ ಅಂತ. ಅವನು ಕೂಡ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ, ಮರ, ಹಾಗೆ ಪಕ್ಷಿ, ನೀವು ಜನರು ಕಾಣಿಸ್ತಾ ಇದ್ದೀರಾ. ನಕುಲ ಸಹದೇವರು ಕೂಡ ಬರ್ತಾರೆ. ಅವರು ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಡುವಂಥದ್ದು. ತದನಂತರದಲ್ಲಿ ದುರ್ಯೋಧನಾದಿ ಕೌರವರು ಕೂಡ ಬರ್ತಾರೆ. ಆ ಕೌರವರೆಲ್ಲರೂ ಕೂಡ ಅದೇ ಉತ್ತರವನ್ನು ಕೊಡ್ತಾರೆ. ಇನ್ನೇನು ಮಾಡುವಂಥದ್ದು, ಯಾರು ಕೂಡ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ದ್ರೋಣಾಚಾರ್ಯರು ತನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂತಹ ಅರ್ಜುನನನ್ನು ಕರೀತಾರೆ. ಅರ್ಜುನ, ಬಾ ಇಲ್ಲಿ ಅಂತ ಹೇಳ್ತಾರೆ. ಬಂದಿರತಕ್ಕಂತಹ ಅರ್ಜುನನಿಗೆ ಬಿಲ್ಲನ್ನು, ಬಾಣವನ್ನು ಕೊಟ್ಟು ಆ ಒಂದು ಮರದಲ್ಲಿರ್ತಕ್ಕಂತಹ ಪಕ್ಷಿಯ ಕುತ್ತಿಗೆಗೆ ನೀನು ಬಾಣವನ್ನು ಬಿಡಬೇಕು, ಅದು ನಿನ್ನ ಗುರಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅವನು ಬಾಣವನ್ನು ಹಿಡಿದುಕೊಳ್ತಾನೆ. ಈಗ ಕೇಳ್ತಾರೆ, ನಿನಗೆ ಆ ಪಕ್ಷಿ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು, ನನಗೆ ಪಕ್ಷಿ ಕಾಣಿಸ್ತಾ ಇದೆ ಅಂತ ಅರ್ಜುನ ಹೇಳ್ತಾನೆ. ಆ ಮರ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಮರವಾ? ಇಲ್ಲ, ನನಗೆ ಮರ ಕಾಣಿಸ್ತಾ ಇಲ್ಲ. ನಾನು ಕಾಣಿಸ್ತಾ ಇದ್ದೀನಾ ಅಂತ ಕೇಳ್ತಾರೆ. ಇಲ್ಲ, ನೀವೂ ಕಾಣಿಸ್ತಾ ಇಲ್ಲ. ಜನರಾರಾದರೂ ಕಾಣಿಸ್ತಾ ಇದ್ದೀರಾ? ಇಲ್ಲ, ಜನರು ಕೂಡ ಕಾಣಿಸ್ತಾ ಇಲ್ಲ ಅಂತ ಅರ್ಜುನ ಉತ್ತರವನ್ನು ಕೊಡ್ತಾನೆ. ಸರಿ, ಬಾಣವನ್ನು ಬಿಡು. ಆದರೆ ಏನು, ಆ ಪಕ್ಷಿ ಕಾಣಿಸ್ತಾ ಇದೆ ಅಂತ ಅಂದಲ್ವಪ್ಪ, ಆ ಪಕ್ಷಿ ಹೇಗಿದೆ, ಆ ಪಕ್ಷಿಯ ಬಗ್ಗೆ ಸ್ವಲ್ಪ ವರ್ಣನೆ ಮಾಡು ಅಂತ ಹೇಳಿ ಆ ದ್ರೋಣಾಚಾರ್ಯರು ಅರ್ಜುನನ ಬಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಪಕ್ಷಿಯೂ ಕೂಡ ಕಾಣಿಸ್ತಾ ಇಲ್ಲ. ಇವಾಗ ನನಗೆ ಕಾಣಿಸ್ತಾ ಇರುವಂಥದ್ದು ಕೇವಲ ನೀವು ಹೇಳಿರ್ತಕ್ಕಂಥ ಗುರಿ ಮಾತ್ರ.
ಆ ಒಂದು ಪಕ್ಷಿಯ ಕುತ್ತಿಗೆಯ ಭಾಗವನ್ನು ಬಿಟ್ಟರೆ ಮತ್ತಾವುದು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅರ್ಜುನ ದ್ರೋಣಾಚಾರ್ಯರ ಬಳಿ ಹೇಳ್ತಾನೆ. ಇದು ಸರಿಯಾಗಿರ್ತಕ್ಕಂಥ ಗುರಿ ಅಂತಂದರೆ ಅಂತ ಹೇಳಿ ಬಾಣವನ್ನು ಬಿಡು ಅಂತ ಹೇಳ್ತಾರೆ. ಅವನು ಬಾಣವನ್ನು ಬಿಡುವುದರ ಮುಖಾಂತರವಾಗಿ ಅವನ ಲಕ್ಷ್ಯದ ಭೇದವನ್ನು ಮಾಡ್ತಾನೆ. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಷಯ ಅಂತಂದರೆ, ನಮ್ಮ ಜೀವನದಲ್ಲಿಯೂ ಹಾಗೆಯೇ ನಾವು ಯಾವುದೋ ಒಂದು ಗೋಲನ್ನು ಇಟ್ಕೊಂಡಿರ್ತೀವಿ. ಈ ಒಂದು ಗಮ್ಯ, ಇದು ನನ್ನ ಗುರಿ ಅಂತ ನಾವು ಇಟ್ಕೊಂಡಿರ್ತೀವಿ. ಆ ಗುರಿಯ ಬಗ್ಗೆಯೇ ವಿಚಾರ ಮಾಡಬೇಕು, ಆ ಗುರಿಯ ವಿಷಯವನ್ನೇ ನಾವು ತಿಳಿದುಕೊಳ್ಳಬೇಕೇ ವಿನಃ ಬೇರೆ ಇನ್ಯಾವುದೋ ಸಿಕ್ತು, ಚೇಂಜ್ ಮಾಡ್ತೀನಿ, ಬೇರೆ ಕಡೆ ಅಟ್ರಾಕ್ಟ್ ಆದ, ಇನ್ಯಾವುದೋ ದಾರಿಯಲ್ಲಿ ಹೋಗ್ತೀನಿ ಅನ್ನುವಂಥದ್ದು ತಪ್ಪಾಗ್ತದೆ. ಆವಾಗ ನಮಗೆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟಗಳು ಬರಲಿ ಅಥವಾ ಎಷ್ಟೇ ಬೇರೆ ವಿಚಾರಗಳು ನಮ್ಮನ್ನು ಅಟ್ರಾಕ್ಟ್ ಮಾಡಲಿ, ಎಲ್ಲ ಸಮಯದಲ್ಲೂ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಗುರಿ ಎನ್ನುವಂಥದ್ದು ಮಾತ್ರ. ಯಸ್ಯ ಲಕ್ಷ್ಯಂ ತಸ್ಯ ಮಾರ್ಗ ಎನ್ನುವಂಥದ್ದು ಮಾತು. ಯಾರಿಗೆ ಲಕ್ಷ್ಯ ಸರಿಯಾಗಿರ್ತದೆಯೋ ಅವನಿಗೆ ದಾರಿ ಸಿಗ್ತದೆ. ನಮ್ಮ ಲಕ್ಷ್ಯವೇ ತಪ್ಪಾಗಿದ್ದರೆ, ನಮ್ಮ ಗುರಿಯೇ ಸರಿಯಾಗಿಲ್ಲ ಅಂದರೆ ನಮಗೆ ಹೋಗಲಿಕ್ಕೆ ದಾರಿ ಸಿಗೋದಿಲ್ಲ. ಹಾಗಾಗಿ ಸರಿಯಾದ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ತಲುಪೋದಕ್ಕೋಸ್ಕರವಾಗಿ ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಟುಕೊಂಡು ಅದನ್ನು ಸಾಧನೆ ಮಾಡುವುದಕ್ಕೋಸ್ಕರವಾಗಿ ಆ ಒಂದು ಒಳ್ಳೆಯ ಮಾರ್ಗದಲ್ಲಿ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಶೇಷವಾಗಿ ಇಂತಹ ಕಥೆಗಳನ್ನು, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಲವಾರು ಕಥೆಗಳನ್ನು, ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.